ಇವತ್ತು ವಾಲಂಟ್ರಿ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಎಲ್ಲ ಜನಾಂಗ, ಎಲ್ಲ ಹಿಂದುಳಿದ ಜನಾಂಗ ಆಗ್ಬೋದು, ಎಲ್ಲ ಜನಾಂಗದವರು ಯಾವುದೇ ಜಾತಿ ಭೇದ ಭಾವ ಇದ್ದಂಗೆ ಬಂದು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಧನ್ಯವಾದ ಇರ್ತದೆ. ಹಾಗೆ ಇವತ್ತೊಂದು ವಿಚಾರ ಹೇಳಿದ್ರೆ, ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಆಸ್ಪತ್ರೆ ಆಗ್ಬೋದು, ಅದಕ್ಕೆಲ್ಲ ಸಹಾಯ ನಾವು ಇವತ್ತಿಂದ ಅಲ್ಲ 2015-16ರಿಂದಾನೇ ನಮ್ಮ ಸೇವೆ ನಿರಂತರವಾಗಿ ಬರ್ತಾ ಇದೆ. ಇದು ದೇವಸ್ಥಾನಗಳನ್ನು ಕಟ್ಟೋದಾಗ್ಬೋದು, ಯಾವುದೇ ದೇವಸ್ಥಾನ ಆಗ್ಬೋದು, ನಮ್ಮ ಕೈಯಲ್ಲಾದಷ್ಟು, ನಾವೇನು ಆಗರ್ಭ ಶ್ರೀಮಂತರಲ್ಲ, ನಮ್ಮ ಕೈಯಲ್ಲಾದಷ್ಟು ನಾವು ಸಹಕಾರ ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗೆ ಸ್ಕೂಲ್ ಆಗ್ಬೋದು, ಯಾರು ಹಾಸ್ಪಿಟಲ್ ವೆಚ್ಚ ಆಗ್ಬೋದು, ಸಣ್ಣ ಪುಟ್ಟ ನಮ್ಮ ಕೈಯಲ್ಲಾಗಿದ್ದು ಕಷ್ಟ ಅಂದಾಗ ಅವ್ರಿಗೆ ಅದನ್ನು ಸಹಕರಿಸಿರ್ತೀವಿ. ಅದೆಲ್ಲ ನಮ್ಮ ಹುಸೇನ್ ಹೇಳ್ತಿದ್ರು, ಅದೆಲ್ಲ ನಮ್ಮ ಎಲ್ಲರೂ ಹಾಗಾಗಿ ಇದು ನಮ್ಮ ನಿರಂತರ ಹೋರಾಟ ಇದೆ. ನಿರಂತರ ನಮ್ಮ ಒಂದು ಇದು ಸೇವೆ ಮಾಡ್ತಾನೆ ಬರ್ತಾ ಇರ್ತೀವಿ. ನಮ್ಗೆ ಇದು ಕಷ್ಟ ಅಂತ ಗೊತ್ತಾದರೆ ನಾವು ಆ ಥರ ಹಿಂದುಳಿದ ವರ್ಗದ ಪ್ರದೇಶದಿಂದ ಬಂದಿರೋದು. ಹಾಗಾಗಿ ನಮ್ಗೆ ಆ ಕಷ್ಟ ಅಂತ ಗೊತ್ತಾಗುತ್ತೆ. ಇದು ಕೇಳಿದ ತಕ್ಷಣವೇ ಇವರು ಈ ಕಷ್ಟದಲ್ಲಿ ಇದ್ದಾರೆ ಅಂತ ನಮ್ಮ ಕೈಲಿ ಆದಷ್ಟು ನಾವು ಸಹಕಾರ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಮುಂದೆ ಕೂಡ ನಾವು ಮಾಡ್ತೀವಿ. ಸೊ ಮುಂದಿನ ದಿನದಲ್ಲಿ ನೋಡೋಣ, ರಾಜಕೀಯದ ಬಗ್ಗೆ ಎಲ್ಲ ಮಾತಾಡೋದು, ಅದೇನಾದರೂ ಅವಕಾಶ ಸಿಕ್ಕಿದಾಗ ಖಂಡಿತ ಅದನ್ನು ನಾವು ಮುಂದೆ ಬರೋಣ. ನಮ್ಮ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗೋಣ. ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ನಾವು ಜೊತೆಗೆ ಕಟ್ಕೊಂಡು, ದೊಡ್ಡ ಸಮುದಾಯ ಒಳ್ಳೆ ವಿಶ್ವಾಸ ಇಟ್ಕೊಂಡು ಎಲ್ಲರೂ ಒಂದು ಭೇದ ಭಾವದಿಂದಲೇ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲ ಬಂದಿದ್ದ ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳು ಹೇಳ್ತಾ, ಹಾಗೆ ಇನ್ನೊಂದು ಸಣ್ಣ ವಿಚಾರ, ನಮ್ಮ DT ಸೀನಣ್ಣ ಅವರು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಂದು ಪದಗ್ರಹಣ ಕಾರ್ಯಕ್ರಮ 22 ಇಲ್ಲ ಅಂದರೆ 25ನೇ ತಾರೀಕು ಒಳಗಡೆ ಹಾಕ್ಬೋದು ಅಂತ, ಅದಕ್ಕೆಲ್ಲ ನಾವು ಪೂರ್ವಭಾವಿ ಸಭೆಯನ್ನು ಒಟ್ಟಿಗೆ ಕೇಳಲಿಕ್ಕೆ ಇದೆಲ್ಲ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀರಿ. ಸೊ ಈ ಎಲ್ಲ ಕಾರ್ಯಕ್ರಮ ಎಲ್ಲ ಸಹಕರಿಸಿ ಅದಕ್ಕೆ ಬರಬೇಕಾಗುತ್ತೆ ಅಂತ ಹೇಳ್ತಾ ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೇನೆ ಈ ಮುಖಾಂತರ. ಸರ್, ಇವಾಗ ಕೆಲವರೆಲ್ಲ ಹೇಳ್ತಾರೆ ದೇವರ ಅಭಿಪ್ರಾಯ, ಅವರ ಅಭಿಪ್ರಾಯ ಇರಲಿ. ನಾವು ಅಷ್ಟು ಇನ್ನೂ ಬೆಳವಣಿಗೆ ಆಗಿಲ್ಲ, ಅಷ್ಟು ಮುಂದೆ ಅವಕಾಶ ಸಿಕ್ಕಿದಾಗ ನಮ್ಮ ತಾಲೂಕು ಬೇರೆ ಕಡೆ ಎಲ್ಲಾದರೂ ಕೂಡ ನಾವು ಅವಕಾಶ ಸಿಕ್ಕಿದಾಗ ಹೋಗೋಣ. ಸರ್ ZPT ಬಿಟ್ಟು ಹೋಗಲ್ಲ. ಹೌದೌದು, ನಮ್ಮ ಅವರೆಲ್ಲ ಒಂದು ಆಶೀರ್ವಾದ ಅಲ್ಲ, ಬೇರೆ ಕಡೆ ಅವಕಾಶ ಕೊಟ್ಟರೆ ಅದಕ್ಕೂ ಸಿದ್ಧವಾಗಿರ್ತಾರೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಮತ್ತೆ ಸಮಾಜ ಸೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ವೇಣುಗೋಪಾಲಣ್ಣನವ್ರಿಗೆ ಇರಲಿ ಅಂತ ಈ ಸಂದರ್ಭ ಹೇಳ್ತಾ, ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಎಲ್ಲ ಯುವಕರಿಗೆ ನಾನು ಅನ್ಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ನಮ್ಮ ವೇಣುಗೋಪಾಲಣ್ಣನವರ ಹುಟ್ಟುಹಬ್ಬದ ಸಮಸ್ಯೆ ಬಗ್ಗೆ ಎಲ್ಲ ಸಮುದಾಯ, ನಮ್ಮ ಸಮುದಾಯನೇ ಅಲ್ಲ, ಎಲ್ಲರೂ ಇಲ್ಲಿ ಬೇರೆ ಸಮುದಾಯವರು ಎಲ್ಲರೂ ಬಂದಿದ್ದಾರೆ ಅಂದರೆ ಅವರ ಒಳ್ಳೆತನ, ಅವರ ಗುಣ, ಅವರು ಹೇಗೆ ಈ ಮುಳಬಾಗಿಲು ತಾಲೂಕಿನಲ್ಲಿಯೂ ಆದಷ್ಟು ಕೆಲವರು ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಅವರು ಬೆಂಗಳೂರಿನಲ್ಲಿ ಇದ್ದರು. ಈ ನಡುವೆ ಎಲ್ಲರಿಗೂ ಸ್ವಲ್ಪ ಪರಿಚಯ ಆಗಿ ಬರ್ತಾ ಇದ್ದಾರೆ. ಇನ್ನು ಮುಂದೆ ಅವರು ಏನಾದರೂ ಮುಂದಕ್ಕೆ ಯಾವುದೇ ರಾಜಕೀಯ ಇರ್ಬೋದು, ಏನೇ ಬೆಳಿಬೇಕು ಅಂತ ಬಂದಾಗ ನಾವೆಲ್ಲರೂ ನಮ್ಮ ಸಹಾಯ ಎಲ್ಲ ಅವ್ರಿಗೆ ಇರ್ಬೋದು ಅಂತ ನಾವು ಹೇಳ್ತೀವಿ. ದುಡ್ಡು ಪ್ರಶ್ನೆ ಬೇರೆ, ದುಡ್ಡು ಅದೆಲ್ಲ ಅವ್ರ ಸಹಾಯ ಅವ್ರ ಮನಸ್ಸಿಗೆ ಬಂದಾಗ ಏನೋ ಒಂದು ಸ್ಕೂಲ್ ಆಗ್ಬೋದು, ಒಂದು ದೇವಸ್ಥಾನ ಆಗ್ಬೋದು, ಏನೋ ಒಂದು ಆಸ್ಪತ್ರೆನೋ ಏನೋ ಅವರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ದೇವರು ಒಳ್ಳೇದು ಮಾಡಿ ಈ ಹುಟ್ಟ ಹಬ್ಬದ ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಅವರು ಎಲ್ಲರ ಆಶೀರ್ವಾದ, ಭಗವಂತನ ಆಶೀರ್ವಾದ ಎಲ್ಲನೂ ಚೆನ್ನಾಗಿದೆ, ಇನ್ನೂ ಮುಂದೆ ಬೆಳೆಬೇಕಂತ ನನ್ನ ಮನಸ್ಸಲ್ಲಿ ನಾನು ಕೊಡ್ತೀನಿ. ಜೈ ಹಿಂದ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಮಾಜ ಸೇವಕರು, ದೀನ ದಲಿತರಿಗೆ ಆಶಾ ಕಿರಣ, ಕೂಲಿ ಕಾರ್ಮಿಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಮೊದಲನೇದಾಗಿ ತಿಳಿಸುತ್ತಾ, ಯಾಕೆ ಅಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ, ಅಷ್ಟೊಂದು ದಿನಗಳ ಕಾಲವೂ ಕೂಡ ನೆಮ್ಮದಿಯಾಗಿ ಬದುಕಬೇಕು. ನಮ್ಮ ಜೀವನನೇ ಒಂದು ಜೀವನ ಆಗಿ ನೋಡುವಂತಹ ನಮ್ಮ ವೇಣುಗೋಪಾಲಣ್ಣನವರು ನಿಜವಾಗ್ಲೂ ಕೂಡ ಯುವಕರಿದ್ದಾರೆ. ಮುಂದಿನ ಯಾವುದೇ ಯಾಕಂದ್ರೆ ಅವರು ಅವಾಗ ಮಾಧ್ಯಮ ಕೇಳ್ತಿದ್ರು ಚುನಾವಣೆ ಅಂತ ಹೇಳ್ಬಿಟ್ಟು, ನಾನು ನಿಜವಾಗ್ಲೂ ಹೇಳ್ತೀನಿ, ಒಂದು ನಾಯಕರು ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ಮುಂದೆ ಯಾವುದೇ ಜಾತಿ ಭೇದವ ಇಲ್ಲದ ಎಲ್ಲರಿಗೂ ಸಮಾನವಾಗಿ ನೋಡುತ್ತಾ
ನಮ್ಮ ವೇಣುಗೋಪಾಲನ್ ಅವರು ಇಂತಹ ವ್ಯಕ್ತಿಗಳು ಮುಂದೆ ಬರಬೇಕು. ಇಂಥ ವ್ಯಕ್ತಿಗಳಿಗೆ ಏನು ಇವತ್ತು ಎಲ್ಲ ಸಮುದಾಯದ ವರ್ಗದವರು ಹಾಗೂ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತೊಂದು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದೀರಿ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ಕೊಂತ ಈ ಒಂದು ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಕೂಡ ತಾಯಿ ಜನ್ಮ ನೀಡಿದಾಗ ನಮಗೆ ಉಸಿರು ಮಾತ್ರ ಇರುತ್ತೆ, ಹೆಸರಿರೋದಿಲ್ಲ. ಅದೇ ರೀತಿ ಈ ಭೂಮಿಯನ್ನು ಬಿಟ್ಟು ಹೋದಾಗ ನಮಗೆ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಭೂಮಿ ಮೇಲೆ ಎಷ್ಟು ದಿನಗಳ ಕಾಲ ಬದುಕ್ತೀವಿ ನಾವು, ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಕೊಡ್ತಾ ನಮ್ಮ ಕೈಲಾಸ ಸಹಕಾರ ಕೊಡ್ತಾ ನಾವೆಲ್ಲರೂ ಕೂಡ ಬದುಕಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎರಡನೇ ಮಾತೇ ಇಲ್ಲ ವೇಣುಗೋಪಾಲಣ್ಣನವರು. ನಿಜವಾಗ್ಲೂ ಕೂಡ ಇಂತಹ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳುತ್ತಾ, ಮತ್ತೆ ವೇಣುಗೋಪಾಲಣ್ಣನವರಿಗೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ಶಕ್ತಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಕೂಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಗುರುಗಳ ಆಶೀರ್ವಾದ ಸದಾ ವೇಣು ನನಗಿರ್ಲಿ ಅಂತ ಸಂದರ್ಭ ಹೇಳ್ತಾ ನನಗೆ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಅದೇ ರೀತಿ ನಮ್ಮ KR ನಾನು ಸುಧಾಕರ್ ಯಾದವ್ ಅಂತ ಕರ್ನಾಟಕ ಯಾದವ್ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ಇಲ್ಲಿ ನನಗೆ ವಿಶೇಷವಾಗಿ ನನಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಮ್ಮ ಸಮುದಾಯದ ಪರವಾಗಿ ವೇಣು ಅವರು ಕೂಡ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ವೇಣು ಅವ್ರನ್ನ ಈ ಸಮಾಜ ಸೇವೆಯನ್ನು ನಂಬಿಕೊಂಡು ಇಲ್ಲಿ ಬಂದಿರೋಂಥ ಯುವಕರು ಮತ್ತು ಇತರೆ ಸಮಾಜದವರು ಮತ್ತು ಅವರ ಸ್ನೇಹಿತರು ಮತ್ತು ನಮ್ಮ ಸಮುದಾಯರು ಸಹ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ಒಬ್ಬ ನನ್ನ ಸಮುದಾಯ ವ್ಯಕ್ತಿಯ ಪರವಾಗಿ ಸಮುದಾಯದಲ್ಲಿ ಕೆಲಸ ಮಾಡುವಂಥ ನಮ್ಮ ವೇಣನ್ನು ಬೆಂಬಲಿಸೋದಕ್ಕೆ ಮತ್ತು ಅವ್ರ ಸಮಾಜ ಸೇವೆಯನ್ನು ತಿಳಿಸೋದಕ್ಕೆ ಬಂದಿದ್ದೀವಿ. ಇಲ್ಲಿ ಅವ್ರು ಯಾವುದೇ ಪಕ್ಷದಲ್ಲಾಗಲಿ ಏನೇ ಆಗಲಿ ಅವರ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಇಡೀ ತಾಲೂಕರು ನಮ್ಮ ಸಮುದಾಯ ಇವನ್ನ ಬೆಂಬಲಿಸ್ತೀವಿ. ಇವ್ರು ಯಾವ ಹಂತಕ್ಕೆ ಹೋದ್ರೂ ನಮ್ಮ ಸಮುದಾಯ ಇವ್ರ ಜೊತೆ ಇರುತ್ತೆ ಅಂತ ಹೇಳ್ತಾ ಎರಡು ಮಾತನ್ನು ಬಯಸ್ತಾ ಇದ್ದೀವಿ. ಧನ್ಯವಾದ. ನಮ್ಮ ಸಹೋದರರಾದಂಥ ವೇಣುಗೋಪಾಲ್ರವರ ಹುಟ್ಟುಹಬ್ಬಕ್ಕೆ ನಮ್ಮ ಸಮುದಾಯದವರೇ ಅಲ್ಲ, ಹಿಂದುಳಿದ ವರ್ಗದ ಎಲ್ಲ ಜನರು ಮತ್ತು ಸ್ನೇಹಿತರು, ಅನೇಕ ಜನ ತಾಲೂಕಿನ ಎಲ್ಲ ಯುವಕರು ಮಿತ್ರರು ಎಲ್ಲ ಬಂದಿದ್ದಾರೆ. ಅದಕ್ಕೂ ಮುಂಚೆ ನಮ್ಮ ಪ್ರೆಸ್ ಮೀಟ್ ಅವರು ಮತ್ತು ಅನೇಕ ನನಗೆ ಸ್ನೇಹಿತರು, ನಮ್ಮ ಸಮುದಾಯದವರು ಎಲ್ಲರೂ ಬಂದು ನಮ್ಮ ವೇಣುಗೋಪಾಲ್ರವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇರೋದು ಒಂದು ನಮಗೆ ಹೆಮ್ಮೆಯ ವಿಷಯ. ಇದೇ ಮುಖ್ಯವಾಗಿ ಇವತ್ತು ನಮ್ಮ ವೇಣುಗೋಪಾಲು ಒಳ್ಳೆಯ ಯುವಕನಿದ್ದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಧಾರ್ಮಿಕವಾಗಿ ಆಗಿರ್ಬೋದು, ಶಿಕ್ಷಣದ ಬಗ್ಗೆಯೂ ಆಗಿರ್ಬೋದು, ಅನೇಕ ಬಡ ಜನರಿಗೆ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ಮಾಡ್ತಾ ಇರೋದು ನಮಗೊಂದು ಸಂತೋಷದ ಸುದ್ದಿಯಾಗಿದೆ. ಯಾಕೆಂದರೆ ನಾನು ಒಂದು ಪ್ರವರ್ಗ ಒಂದರ ಜಿಲ್ಲಾ ಉಪಾಧ್ಯಕ್ಷನಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದು ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳನ್ನು ಒಬ್ಬ ಹಿಂದುಳಿದ ವರ್ಗದವರು ಮಾಡ್ತಾ ಇದ್ದಾರೆ ಅಂದರೆ ನಮಗೆಲ್ಲರಿಗೂ ಒಂದು ಸಂತೋಷ. ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರ ಆಶೀರ್ವಾದನೂ ನಮ್ಮ ವೇಣುಗೋಪಾಲ್ ಮೇಲೆ ಇರಬೇಕು ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕರೆದು ಇಷ್ಟು ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೆ ವಂದಿಸುತ್ತಿದ್ದೇನೆ ಸರ್. ಏಕೆಂದರೆ ಅವ್ರಿಗೆ ದೇವರು ಜನ್ಮದಿನದ ಶುಭಾಶಯಗಳು ತಿಳಿಸೋಕ್ಕೆ ಮಾತ್ರ. ಮತ್ತು ಇದೊಂದು ಇನ್ನೊಂದು ವಿಚಾರವೇನೆಂದರೆ, ಮತ್ತೆ ಇದು ಪೂರ್ವಭಾವಿ ಸಭೆನು ಅಂತ ತಿಳ್ಕೊಬೇಕು. ಯಾಕೆಂದರೆ ಇವಾಗ ನಮ್ಮ DT ಶ್ರೀನಿವಾಸನವರು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ. ಅವರು ಇವಾಗ ನಮ್ಗೆ ತಿಳಿಸಿದ್ರು, ನಾವು ಹಿಂದುಳಿದವರೆಲ್ಲ ಎಲ್ಲ ವರ್ಗದವರು ಅಲ್ಲಿ ಮತ್ತೆ ನಮ್ಮ ಇವ್ರದ್ದು ಒಂದು ಇದಿದೆ ಅಧಿಕಾರ ಸ್ವೀಕಾರ, ಅದಕ್ಕೆ ಎಲ್ಲರೂ ಹೋಗಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಹೋಗಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಇಂತಹ ಕಾರ್ಯಕ್ರಮಗಳು ಒಂದು ಬಡ ಜನರಿಗೆ, ಒಂದು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರವರಿಗೆ, ಹಿಂದುಳಿದವರಿಗೆ ಇಂತಹ ಕಾರ್ಯಕ್ರಮಗಳ ಬಗ್ಗೆ ಎಲ್ರಿಗೂ ತಿಳಿಸ್ಕೊಂಡು ಒಗ್ಗಟ್ಟಾಗಿ ಇಂತಹ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ಅಂತ ನಮ್ಮ ವೇಣುಗೋಪಾಲ್ ಅವರ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಜನ್ಮದಿನದಿಂದ ಅದು ಒಂದು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸೋಣ. ಇದು ಡೇಟ್ ಇನ್ನೂ ಫಿಕ್ಸ್ ಇಲ್ಲ, ಫಿಕ್ಸ್ ಆದಾಗ ಎಲ್ರಿಗೂ ತಿಳಿಸ್ತೀವಿ. ಎಲ್ಲ ಹಿಂದುಳಿದವರೆಲ್ಲ ಅಲ್ಲಿ ಹೋಗಿ ನಮ್ಮ ಸ್ಟ್ರೆಂತನ್ನು ತೋರಿಸ್ಬೇಕು ಅಂತ ಪಾದಗ್ರಹಣ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ.